ಜಪ್ತಿ ಮಾಡಿದ್ದ ಬೈಕ್ ವಾಪಸ್ ನೀಡಲು 1.20 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸಿದ ಆರೋಪದ ಮೇರೆಗೆ ಕಾಡುಗೋಡಿ ಠಾಣೆ ಪಿಎಸ್ಐ ಪ್ರವೀಣ್ ಚಿತ್ರಗಾರ್ ಅವರನ್ನ ಲೋಕಾಯುಕ್ತ ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ. ಮತ್ತೊಬ್ಬ ಆರೋಪಿ ಹೆಡ್ ಕಾನ್ಸ್ಟೇಬಲ್ ಯಲ್ಲಪ್ಪ ತಲೆಮರೆಸಿಕೊಂಡಿದ್ದು ಬಂಧನಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ಕೆಲ ದಿನಗಳ ಹಿಂದೆ ಸೀಗೆಹಳ್ಳಿ ನಿವಾಸಿ ಜಯರಾಮ್ ಎಂಬುವರ ಬೈಕನ್ನ ಪಿಎಸ್ಐ ಪ್ರವೀಣ್ ಹೆಚ್ಸಿ ಯಲ್ಲಪ್ಪ ಜಪ್ತಿ ಮಾಡಿದ್ದರು. ಬೈಕ್ ವಾಪಸ್ ನೀಡುವಂತೆ ಜಯರಾಮ್ ಮನವಿ ಮಾಡಿದ್ದಕ್ಕೆ 1.20 ಲಕ್ಷ ರೂಪಾಯಿ ಲಂಚಕ್ಕೆ ಪಿಎಸ್ಐ ಬೇಡಿಕೆ ಇಟ್ಟಿದ್ದರು. ಮುಂಗಡವಾಗಿ 75,000 ರೂಪಾಯಿ ಪಡೆದಿದ್ದರು. ಶುಕ್ರವಾರ ಬಾಕಿ 35,000 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದಾಗಲೇ ಕಾರ್ಯಾಚರಣೆ ನಡೆಸಿ ಪಿಎಸ್ಐ ಪ್ರವೀಣ್ರನ್ನ ಬಂಧಿಸಲಾಗಿದೆ. ಯಲ್ಲಪ್ಪ ತಲೆಮರೆಸಿಕೊಂಡಿದ್ದು ಬಂಧನಕ್ಕೆ ಶೋಧ ನಡೆಸಲಾಗುತ್ತಿದೆ ಎಂದು ಲೋಕಾಯುಕ್ತ ಪೊಲೀಸರು ತಿಳಿಸಿದ್ದಾರೆ. ಇವತ್ತು ಕಾಡುಗೋಡಿ ಪೊಲೀಸ್ ಸ್ಟೇಷನಲ್ಲಿ ಲೋಕಾಯುಕ್ತ ಟ್ರ್ಯಾಪ್ ನಡೆದಿದೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಸ್ಟೇಷನಲ್ಲಿ ಈ ಲಾಸ್ಟ್ ಟೈಮು ನಮ್ಮ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆರಂಭ ಆದಾಗ ಏನಾಯಿತು, ಈ ಪಾಕಿಸ್ತಾನ ಪ್ರಜೆಗಳನ್ನು ಇಲ್ಲಿಂದ ಹೋಗಬೇಕು ಅಂತೇಳಿ ಒಂದು ಆದೇಶ ಆಗುತ್ತೆ. ಆ ಆದೇಶನ ಆಧಾರವಾಗಿ ಇಟ್ಕೊಂಡು ಇವರು ಬೇರೆ ಹೊರದೇಶಿಗಳನ್ನ, ಈಗ ಬಾಂಗ್ಲಾದೇಶದವರು ಮತ್ತು ಬೇರೆ ಬೇರೆ ದೇಶದಿಂದ ಬಂದಿರೋಂಥ ಪ್ರಜೆಗಳನ್ನ ಈ ಠಾಣೆಯಿಂದ ಟಾರ್ಗೆಟ್ ಮಾಡಿ ಅವ್ರನ್ನ ಕರ್ಕೊಂಬಂದು ಸ್ಟೇಷನಲ್ಲಿ ಇಲ್ಲಿಗಲಾಗಿ 1 ದಿವಸ 2 ದಿವಸ 3 ದಿವಸ ಆಯ್ತಾ ಕೂಡಾಕ್ಕೊಂಡು, ನೀವು ನಮ್ಗೆ ಅಮೌಂಟ್ ಕೊಡಬೇಕು, ಇಲ್ಲಾಂದರೆ ಅಮೌಂಟ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ, ಇಲ್ಲ ನಿಮಗೆ ನಿಮ್ಮ ದೇಶಕ್ಕೆ ತಗೊಂಡೋಗಿ ಬಿಡ್ತೀವಿ, ಕ್ರಮ ತೊಗೊತೀವಿ, ತೊಂದರೆ ಆಗುತ್ತೆ ಅಂತೇಳಿ ಅವ್ರಿಗೆ ತೊಂದರೆ ಕೊಟ್ಟು ಭಯ ಇಡಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಇವರು ಲಕ್ಷಾಂತರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ಲಂಚ ವಸೂಲಿನ ಮಾಡ್ತಾಯಿದ್ರು. ಇದು ಒಂದು ವಾರದಿಂದನೇ ಇದು ನಮ್ಮ ಗಮನಕ್ಕೆ ಬಂದಿತ್ತು. ಸುಮಾರು ಜನ ಇದೇ ಥರ ಕರ್ಕೊಂಬಂದು ಸ್ಟೇಷನಲ್ಲಿ ಇಟ್ಕೊಂಡು ಎಲ್ಲ ವಸೂಲಿ ಮಾಡಿದ್ದಾರೆ. ಈಗ ನನಗೆ 2 ದಿವಸದಿಂದ ಈ ಸೀಗಳ್ಳಿ ಗ್ರಾಮದಲ್ಲಿ ಇಬ್ಬರನ್ನ ಕರ್ಕೊಂಬಂದು ಈ ಥರ ಇಲ್ಲಿಗಲ್ಲಾಗಿ FIR ಇಲ್ಲ, ಏನಿಲ್ಲ, ಎಂಥದ್ದು ಇಲ್ಲ, ತಗೊಂಬಂದು ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ. 1.5 ದಿವಸ ಫುಲ್ ಇಟ್ಕೊಂಡಿದ್ದಾರೆ. ಮತ್ತು ಅವ್ರ ಮನೇಲಿ ಹೋಗಿ ಸರ್ಚ್ ವಾರೆಂಟ್ ಇಲ್ಲ, ಏನಿಲ್ಲ, ಬಡವ್ರ ಮನೆಗೆ ಹೋಗ್ಬಿಟ್ಟು ನುಗ್ಗಿಬಿಟ್ಟು ಅಲ್ಲೆಲ್ಲ ಏನೋ ಪುಸ್ತಕಗಳು, ಅವ್ರು ಕೆಲಸ ಮಾಡಿರೋ ಲೆಕ್ಕದ ಬುಕ್ಗಳು ಎಲ್ಲ ಎತ್ಕೊಂಬಂದು ಸ್ಟೇಷನಲ್ಲಿ ಇಟ್ಕೊಂಡು ಅವ್ರ ಹತ್ರ ಗಾಡಿ ತಗೊಂಡು ಬೈಕ್ ಒಂದು ಇಟ್ಕೊಂಡಿದ್ದಾರೆ. ಆ ಬೈಕನ್ನ ತಗೊಂಬಂದು ಸ್ಟೇಷನ್ ತಂದು ನಿಂತ್ಕೊಂಡು 2 ಲಕ್ಷ ರೂಪಾಯಿಗೆ ಇವರು ಲಂಚದ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಅವರು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪರಿಚಯಸ್ಥರನ್ನ ಸೀಗಳ್ಳಿನಲ್ಲಿ ಫೋನ್ ಮಾಡಿ ಕರೀತಾರೆ. ಅವರು ಬಂದಾಗ ಅವ್ರಿಗೆ ಹೇಳ್ತಾರೆ, ಅವರು ನಮ್ಮ ಹತ್ರ ಹೇಳ್ತಾರೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನೇರವಾಗಿ ಲೋಕಾಯುಕ್ತಕ್ಕೆ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸಿ ಇವತ್ತು ನಿನ್ನೆ 75,000 ರೂಪಾಯಿ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ. ಅವ್ರಿಗೆ ಕೊಟ್ಬಿಟ್ಟು ಇವತ್ತು 35,000 ರೂಪಾಯಿ ಮತ್ತೆ ಕೊಡೋದಕ್ಕೆ ಹೋದಾಗ ಅಲ್ಲಿ ಲೋಕಾಯುಕ್ತರು ರೆಡ್ ಹ್ಯಾಂಡಾಗಿ ಇಟ್ಕೊಂಡಿದ್ದಾರೆ. ಟೋಟಲು 1,30,000 ರೂಪಾಯಿ ಲಂಚದ ದುಡ್ಡನ್ನು ತೊಗೊಂಡಿದ್ದಾರೆ. ಲಾಸ್ಟ್ ಪೇಮೆಂಟಲ್ಲಿ 35,000 ಕೊಡೋದು ಈಗ ಲೋಕಾಯುಕ್ತದವರು ರೆಡ್ ಹ್ಯಾಂಡಾಗಿ ಇಟ್ಕೊಂಡಿದ್ದಾರೆ. ಪ್ರವೀಣ್ ಅಂತೇಳಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ನೊಬ್ಬರು ಪೇದೆ ಇದು ಮಾಡ್ತಾರೆ. ಮತ್ತು ಇದು 2 ದಿವಸ 3 ದಿವಸ ಇಟ್ಕೊಂಡು ಈ ಲೆವೆಲಲ್ಲಿ ವಸೂಲಿ ಮಾಡ್ತಾಯಿದ್ದಾರೆ ಅಂದರೆ ಇದು 100% ಇನ್ಸ್ಪೆಕ್ಟ್ರ್ ಗಮನಕ್ಕೆ ಇರುತ್ತೆ. ಹಂಗಾಗಿ ಇನ್ಸ್ಪೆಕ್ಟ್ರು ಇದರಲ್ಲಿ 100% ಭಾಗಿಯಾಗಿದ್ದಾರೆ. ಇಲ್ಲ ಇವ್ರಿಗೆ ಗೊತ್ತಿಲ್ಲ ಅಂತೇಳಿ ಇವ್ರು ಹೇಳಿದ್ರೆ ಸೊ ಇವರು ಇನ್ಸ್ಪೆಕ್ಟ್ರಿಗೆ ಅನ್ಫಿಟ್ ಇದ್ದಾರೆ. ಸೊ ಇವರು ಇನ್ಸ್ಪೆಕ್ಟ್ರಿಗೆ ಅನ್ಫಿಟ್, ಸ್ಟೇಷನಲ್ಲಿ ಆಗೋದು ಗೊತ್ತಿಲ್ಲ ಇವ್ರಿಗೆ, ಮತ್ತು ಸ್ಟೇಷನ್ ಲಿಮಿಟಲ್ಲಿ ನಡೀತಿರೋ ಅಕ್ರಮಗಳ ಬಗ್ಗೆನೂ ಗೊತ್ತಿಲ್ಲ. ಇವರು ಒಂದು ಸ್ಪಾನ್ ರೈಡ್ ಮಾಡ್ತಾರೆ, ಮತ್ತು ಅದೇ ಸ್ಪಾದಲ್ಲಿ ಅಕ್ರಮ ಚಟುವಟಿಕೆ ನಡೀತೈತೆ, ಅದನ್ನು ಮಾನಿಟ್ರ್ ಮಾಡೋದಿಲ್ಲ. ಯಾಕೆ ಅಂತೇಳಿದ್ರೆ ಅವ್ರು ಹೇಳ್ತಾರೆ ಮಾಮೂಲು ಕೊಡ್ತಾಯಿದ್ದೀವಿ ಅಂತ, ಇವ್ರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ಇವ್ರಿಗೂ ಸ್ಟೇಷನ್ ಲಿಮಿಟಲ್ಲಿ ನಡೀತಾ ಇರೋದು ಇವ್ರಿಗೆ ಗೊತ್ತಿಲ್ಲ, ಸ್ಟೇಷನಲ್ಲಿ ಆಗ್ತಾಯಿರೋ ಅಕ್ರಮಗಳು ಇವ್ರಿಗೆ ಗೊತ್ತಿಲ್ಲ. ಸರಿ, ಮತ್ತು ಇನ್ನೇನು ಕೆಲಸ ಮಾಡ್ತಾಯಿದ್ದೀರಾ ನೀವು? ಸೊ ನೀವು ಇನ್ಸ್ಪೆಕ್ಟ್ರಿಗೆ ನೀವು ಅನ್ಫಿಟ್ ಇದ್ದೀರಾ. ಹಂಗಾಗಿ ಇನ್ಸ್ಪೆಕ್ಟ್ರ್ ಮೇಲೆ ಕ್ರಮ ತೊಗೊಬೇಕು.